ನಮಸ್ಕಾರ, ನಾನು ಸಿಂಧು. ಇವತ್ತು ಸೂಪರ್ ಆ್ಯಂಡ್ ಹೆಲ್ದಿಯಾಗಿರೋ ಒಂದು ಉಪ್ಪಿನಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಹುರುಳಿಕಾಯಿ ಉಪ್ಪಿನಕಾಯಿ. ಫಸ್ಟು ಹುರುಳಿಕಾಯಿನ ನೀಟಾಗಿ ವಾಶ್ ಮಾಡಿ ನೈಟೇ ನಾನು ಇಟ್ಬಿಟ್ಟಿದ್ದೆ, ನೀಟಾಗಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ನಿಮಗೆ ಸಾಧ್ಯ ಆದರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನೀಟಾಗಿ ತೊಳೆದು ಇಟ್ಬಿಡಿ, ಯಾಕಂದರೆ ಸ್ವಲ್ಪ ಕೂಡ ನೀರಿರಬಾರ್ದು. ಸ್ವಲ್ಪ ನೀರಿತ್ತು ಅಂದ್ರೂ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ. ಹಾಗಾಗಿ ಉಪ್ಪಿನಕಾಯಿ ಎಷ್ಟು ಹೆಲ್ದಿ ಅಂದರೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ ವಾಕರ್ಗೆ ಎಲ್ಲ ಬರ್ತಾ ಇರುತ್ತೆ ಗೊತ್ತಾ, ಬೆಳಗ್ಗೆ ತೆಳ್ತಿದ್ದಂಗೆ ವಾಕರ್ಗೆ ಬರೋದು, ವಾಮಿಟ್ ಆಗೋದು, ಈ ಥರ ಇರುತ್ತಲ್ಲ. ಆ ಟೈಮಲ್ಲಿ ನೀವು ಹುರುಳಿಕಾಯ್ದು ಒಂದೊಂದು ಸ್ಪೂನು ಜ್ಯೂಸು ಇಲ್ಲ ಒಂದೇ ಒಂದು ಸಣ್ಣ ಸ್ಲೈಸಸ್ ಆಗೋ ಥರದ್ದು ಒಂದು ಸ್ಲೈಸ್ ತಿಂದರೆ ಆ ವಾಕರಕ್ಕೆ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಮತ್ತೆ ಅದನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಸಣ್ಣದೇನಿರುತ್ತಲ್ಲ ಅದೆಲ್ಲ ಹೋಗಿರಲ್ಲ. ಸೊ ನೀಟಾಗಿ ಒಂದು ಸಲ ಒರೆಸ್ಕೊಬಿಟ್ರೆ ನಿಮಗೆ ಎಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಅಷ್ಟೇ, ಒಂದು ಕಿಚನ್ ಕ್ಲಾತಲ್ಲಿ ಎಲ್ಲದನ್ನು ಒರೆಸ್ಕೊಳ್ಳೋಣ. ನೀಟಾಗಿ ಒರೆಸ್ಕೊಂಡಾದಮೇಲೆ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿರುವಂತಹ ಬೀಜಗಳನ್ನ ತೆಗೆದುಬಿಡಿ. ಬೀಜಗಳು ತೆಗೆದ್ರೆ ನಿಮಗೆ ಕಹಿ ಬರಲ್ಲ, ಇಲ್ಲ ಅಂದರೆ ಕಹಿ ಆಗುತ್ತೆ. ಹಾಗಾಗಿ ಬೀಜಗಳು ಕಾಣಿಸ್ತಾ ಇರ್ಬೋದು, ತೆಗೆಯೋಣ. ಇದ್ರ ಮಧ್ಯ ನಾನು ನಿಮ್ಮ ಹತ್ರ ಲರ್ನ್ ವಿತ್ ಸಿಂಧು ಅಲ್ಲಿ ಉಪ್ಪಿನಕಾಯಿ ಅಲ್ಲ, ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕಿತ್ತು. ಮಕ್ಕಳಿಗೆ ಎಷ್ಟೊಂದು ಡೌಟ್ಸ್ಗಳು ಬರುತ್ತಲ್ವ, ನನಗೆ ನಾನೇ ಶಬಾಷ್ ಅಂತ ಅಂದ್ಕೊಂಡಿದ್ದು ಒಂದು ಮೂಮೆಂಟ್ ಹೇಳ್ತೀನಿ. ನಾನು ಬಿಟ್ಟರೆ ಎಲ್ಲದಕ್ಕೂ ಶಬಾಷ್ ಅಂದ್ಕೋತಾ ಇರ್ತೀನಿ. ನನ್ನನ್ನು ನಾನೇ ಬೂಸ್ಟಪ್ ಮಾಡ್ಕೋಬೇಕಲ್ಲ, ಅದಕ್ಕೇ ಇಲ್ಲಿ ಸಣ್ಣ ಪೀಸಸ್ ಹಾಕಿ ಕಟ್ ಮಾಡ್ಕೊಳ್ಳುವಂತಹ ಪ್ರೋಸೆಸ್ ನಡೀತಾ ಇದೆ. ನೀಟಾಗಿ 2 ಹೋಲ್ಡ್ ಮಾಡ್ಕೊಳ್ಳಿ. ಅದ್ರ ಏನದು ನನಗೆ ನಾನು ಬೂಸ್ಟಪ್ ಮಾಡ್ಕೊಂಡಿದ್ದು ಮೂಮೆಂಟು ಅಂತ ಕೇಳಿದ್ರೆ, ಹೀಗೆ ದಾರಿಲಿ ಹೋಗ್ಬೇಕಾದ್ರೆ ನನ್ನ ಮಗ ಕೇಳ್ತಾನೆ, ಅಮ್ಮ ಯಾಕಮ್ಮ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸಿಂಪಲ್ ಕ್ವಶನ್ ಅಲ್ವಾ, ನಾನು ಅದಕ್ಕೆ ಸಿಂಪಲಾಗಿ ಆನ್ಸರ್ ಮಾಡ್ತೀನಿ. ಮಗ ಅದಕ್ಕೆ ಯಾರೂ ನೀರು ಹಾಕೋರಿಲ್ಲ ಮಗ, ನೀರು ಹಾಕಿಲ್ಲ ಅಂದರೆ ಒಣಗೋಗುತ್ತೆ ಅಂತ ಹೇಳಿ. ಜಸ್ಟ್ ಹಿಂಗೆ ಮುಂದೆ ಹೋದ್ಮೇಲೆ ಅವ್ನು ಕೇಳ್ತಾನೆ, ಅಮ್ಮ ಅಲ್ಲಿ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು, ಇಲ್ಲಿ ಗಿಡಗಳು ನೋಡು ಇನ್ನೂ ಒಣಗಿಲ್ಲ, ಹಾಗೇ ಇದೆ, ಇದಕ್ಕೆ ಯಾರು ನೀರು ಹಾಕ್ತಿದ್ದಾರೆ? ರೋಡಲ್ಲಿರೋ ಗಿಡಗಳು ಇವು. ಮತ್ತು ಅಲ್ಲಿದ್ದು ತೆಂಗಿನ ಮರ, ಅಡಿಕೆ ಮರ ಅದನ್ನೆಲ್ಲ ತೋರಿಸ್ಬಿಟ್ಟು ಕೇಳ್ತಾನೆ, ನೋಡು ಅವೆಲ್ಲ ಏನು ಒಣಗಿ ಹೋಗಿಲ್ಲ, ಅವೆಲ್ಲ ಒಣಗಿಲ್ಲ, ಆ ಗಿಡಗಳು ಮಾತ್ರ ಯಾಕೆ ಒಣಗೋಗಿತ್ತು? ರೋಡ್ ಸೈಡಲ್ಲಿ ಗೌರ್ಮೆಂಟವರು ನೆಡ್ತಾರಲ್ಲ ಆ ಗಿಡಗಳು ಯಾಕೆ ಒಣಗೋಗಿತ್ತು ಅಂತ ಕೇಳ್ತಾರೆ. ಆವಾಗ ಅನಿಸುತ್ತೆ, ಇದನ್ನು ತಿಳ್ಕೊಬೇಕಿತ್ತು ನಾನು, ಯಾಕೆ ತಿಳ್ಕೊಂಡಿಲ್ಲ, ಏನೇನೋ ಓದ್ತೀವಿ ಇದನ್ನು ಯಾಕೆ ತಿಳ್ಕೊಂಡಿಲ್ಲ ಅಂತ ಅನಿಸುತ್ತೆ. ಬಟ್ ಆ ಕ್ಷಣದಲ್ಲಿ ನಾನು ಏನು ಆನ್ಸರ್ ಮಾಡಿದೆ ಗೊತ್ತಾ, ನನಗೆ ಖುಷಿ ಆಗೋಯ್ತು. ಏನಪ್ಪ ಅಂದರೆ, ಈ ಮರಗಳು ದೊಡ್ಡ ಅಡಿಕೆ ಮರ, ತೆಂಗಿನ ಮರಗಳಿರುತ್ತಲ್ಲ, ಅವುಗಳಿಗೆಲ್ಲ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಯಾಕಂದರೆ ದೊಡ್ಡ ಬೇರುಗಳಿರುತ್ತೆ ಕೆಳಗಡೆ. ಅದು ನೀರನ್ನು ಒಂದು ಸಲ ಮಳೆ ಬಂದಾಗ ಆ ಥರ ಟೈಮಲ್ಲಿ ಅಬ್ಸರ್ವ್ ಮಾಡಿ ಹಿಡ್ಕೊಂಡು ಬಿಟ್ಟಿರುತ್ತೆ. ತುಂಬ ದಿನ ನೀರು ಹಾಕಿಲ್ಲ ಅಂದ್ರೂ ಅವು ಹೆಂಗೋ ಸರ್ವೈವ್ ಆಗ್ತಾರೆ. ಬಟ್ ಸಣ್ಣ ಗಿಡಗಳಿಗೆ ಆ ಪವರ್ ಇರೋದಿಲ್ಲ, ಅದನ್ನ ನೀರನ್ನು ಹಿಡ್ದಿಟ್ಕೊಳ್ಳೋದು, ಆ ಬುಡಗಳು ಗಟ್ಟಿ ಇರೋದಿಲ್ಲ. ಹಂಗಾಗಿ ಅವೇನಾಗುತ್ತೆ, ಒಣಗೋಗ್ಬಿಡುತ್ತೆ ಅಂತ ಹೇಳಿದೆ. ಅಷ್ಟಕ್ಕೆ ನಿಲ್ತಾ ಅವ್ನ ಡೌಟ್ ಇನ್ನೊಂದು ಶುರು ಆಯಿತು. ಅಲ್ಲಿ ಸಣ್ಣ ಗಿಡಗಳು ಒಣಗೋಗಿತ್ತು, ಬಟ್ ಇಲ್ಲಿ ಸಣ್ಣ ಗಿಡಗಳು ಇನ್ನೂ ಹಸಿನೇ ಇದೆ, ಇಲ್ಲಿ ನೀರು ಹಾಕ್ತಾರೋ ಅಲ್ಲೂ ಹಾಕ್ಬೋದಿತ್ತಲ್ವಾ ಅಂದ. ಅದಕ್ಕೆ ಹೇಳಿದೆ, ಮಗ ಅಲ್ಲಿದು ಇವಾಗ ನೆಟ್ಟಿರೋ ಗಿಡಗಳು, ಅವಕ್ಕಿನ್ನೂ ಬೇರೆಲ್ಲ ಬಂದಿರಲ್ಲ, ಅವಕ್ಕೆ ಡೈಲಿ ನೀರು ಹಾಕ್ತಾನೇ ಇರಬೇಕು, ಅದಕ್ಕೆ ಆರೈಕೆ ಮಾಡಬೇಕು, ನೀರಿನ ಜಾಗ ಯಾವಾಗಲೂ ಹಸಿ ಇರೋ ಥರ ನೋಡ್ಕೋಬೇಕು. ಯಾಕಂದರೆ ಬೇರೆ ಇನ್ನೂ ಬಂದಿಲ್ಲ, ಇವಾಗ ನೆಟ್ಟಿರೋ ಗಿಡ, ಅದಕ್ಕೆ ಒಣಗೋಗಿದೆ. ಇಲ್ಲಿ ಗಿಡಗಳು ತುಂಬ ದಿನ ಆಯಿತು ನೆಟ್ಟಿ, ಇವೆಲ್ಲ ಬೇರು ಬಿಟ್ಟಿದ್ದಾರೆ, 3-4 ದಿನಕ್ಕೊಂದು ಸಲ ನೀರು ಹಾಕಿದ್ರು ಇವೆಲ್ಲ ಆರಾಮಾಗಿರ್ತವೆ ಅಂತ ಹೇಳ್ಬಿಟ್ಟು. ಹೌದಲ್ವಾ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ಹೇಳಿ ಅವನ ಡೌಟ್ನ ಕ್ಲಿಯರ್ ಮಾಡಿದ್ನಲ್ಲ ಅಂತ ನನಗೆ ನಾನೇ ಶಬಾಷ್ ಅಂತ ಅಂದ್ಕೊಂಡು ಮುಂದಕ್ಕೆ ಹೋದ್ವಿ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ ನಾನು. ಯಾವುದೇ ಸಂಬಂಧಗಳಾದರೂ ಅಷ್ಟೇ ಅಲ್ವಾ, ನಾವು ಎಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಿ, ಅಥವಾ ಅವರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾರೆ, ಆ ನಂಬಿಕೆ ಅನ್ನೋ ಪದನ ನಾವು ಉಳಿಸ್ಕೊಂಡ್ಬಿಟ್ರೆ, ನಾವು ವರ್ಷಕ್ಕೊಂದ್ಸಲ ಮಾತಾಡಿದ್ರೂ ನಮ್ಮ ನಡುವೆ ಆ ಬಾಂಧವ್ಯ ಅನ್ನೋದು ಗಟ್ಟಿ ಇರುತ್ತೆ. ಬಟ್ ನಮ್ಮಲ್ಲಿ ನಂಬಿಕೆ ಅನ್ನೋಂತಹ ಒಂದು ಬೇರೆ ಇಲ್ಲ ಅಂತ ಅಂದರೆ, ಅದು ಏನು ಮಾಡಿದ್ರೂ, ಏನು ನೀವು ಡೈಲಿ ಮಾತಾಡಿಸ್ತಾ ಇದ್ರೂ ಅದು ಒಣಗೋಗುತ್ತೆ ಸಂಬಂಧ. ಅದು ನನಗೆ ಅರ್ಥ ಆಗಿದ್ದು ಸಿದ್ಧಾಂತ, ವೇದಾಂತ ಅಷ್ಟೇ. ಇವಾಗ ಬ್ಯಾಕ್ ಟು ಉಪ್ಪಿನಕಾಯಿ. ಸಣ್ಣದಾಗಿ ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡಿಟ್ಕೊಂಡ್ಮೇಲೆ ಇಲ್ಲಿ ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ, ದಪ್ಪ ಉಪ್ಪು ಅಂತಾರಲ್ಲ ಅದನ್ನು. ನಿಮ್ಮ ಕ್ವಾಂಟಿಟಿ ಏನಿದೆಯಲ್ಲ ಅದ್ರ ವಯಸ್ಸು ನೀವು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು 3 to 4 days ಏರ್ ಟೈಟ್ ಬಾಕ್ಸಲ್ಲಿ ಹಾಗೆಯೇ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಯಾಕಂದರೆ ಹುರುಳಿಕಾಯಿ ಏನಿದೆಯಲ್ಲ, ಆ ಹುರುಳಿಕಾಯಿ ಉಪ್ಪಲ್ಲಿ ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆಂದ್ರೇ ಉಪ್ಪಿನಕಾಯಿ ಟೇಸ್ಟ್ ಬರೋದು. ನನಗಂತೂ ಈ ಉಪ್ಪಿನಕಾಯಿ
ಪ್ರೋಸೆಸ್ ಏನಿದೆಯಲ್ಲ, ಈ ಉಪ್ಪಿನಕಾಯಿ ಹಾಕೋ ಪ್ರೋಸೆಸ್ಸಲ್ಲಿ ಉಪ್ಪಿನ ಜೊತೆ ನೆನೆಸಿರ್ತಾರಲ್ಲ ಹಿರಳಿಕಾಯಿ, ಹಾಗೆ ತಿನ್ನೋದಕ್ಕೇ ಚೆನ್ನಾಗಿ ಅನಿಸುತ್ತೆ ನನಗೆ. ಮೇಯ್ನಾಗಿ ಇಲ್ಲಿ ಹಿಂಗು ಅಥವಾ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು ಆ ಥರದ್ದು ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ಕೊತೀನಿ ಹಾಗೇ ತೋರಿಸ್ತಾ ಇದ್ದೀನಿ ಉಪ್ಪಿನಕಾಯಿ. ಸೊ 3 ಡೇಸ್ 4 ಡೇಸ್ ಆದಮೇಲೆ, ನಾನಿಲ್ಲಿ 5 ಡೇಸ್ ಆದಮೇಲೆ ಹಿರಳಿಕಾಯಿಗೆ ಖಾರ ಹಾಕ್ತಾಯಿದ್ದೀನಿ. ಸೊ ಹಿಂಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನೋದಾಯಿತು ಅಂದರೆ, ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1.5 ಹಿಡಿಯಷ್ಟು ಅಥವಾ 4 ಗೆಡ್ಡೆ ಬೆಳ್ಳುಳ್ಳಿ ಬೇಕು. ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಗೊಂಡಿದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ. ಚೆನ್ನಾಗಿ ಒಣಗಿದೆ ಇದು, ಬಟ್ ಆದ್ರೂ ಸೇಫರ್ ಸೈಡ್ ಅಂತೇಳಿ ಲೈಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬದಲು ನೀವು ಮೆಣಸಿನ್ಕಾಯಿ ಪುಡಿ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ನನಗೆ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ, ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ. ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತಾಯಿದ್ದೀನಿ ಅದನ್ನು. ಆಮೇಲೆ ಅದೇ ಬಾಣಲಿಗೆ ಚೂರು ಸಾಸಿವೆ, ಯಾಕಂದರೆ ನಮ್ಮದು ಹಿರಳಿಕಾಯಿ ಕ್ವಾಂಟಿಟಿ ಕಡಿಮೆ ಇದೆಯಲ್ಲ, ಹಾಗಾಗಿ ಸಾಸಿವೆ ಮತ್ತು ಮೆಂತ್ಯ ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಹಾಗಾಗಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗೆ ಬಿಸಿ ಮಾಡಿದ್ರೆ ಆಯಿತು. ಸಾಸಿವೆನ ಜಾಸ್ತಿ ರೋಸ್ಟ್ ಆಗಬೇಕು ಆ ಥರ ಏನಿಲ್ಲ. ಅದಾದಮೇಲೆ ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಕೂಡ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಎಲ್ಲದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸಾಸಿವೆ, ಮೆಂತ್ಯ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಳ್ಳೋಣ. ಇವಾಗ ಅದನ್ನು ಚೆನ್ನಾಗಿ ರುಬ್ಬೋಣ. ಈ ರುಬ್ಬಬೇಕಾದ್ರೆ ನೀರಿನ ಅವಶ್ಯಕತೆ ಬಂದರೆ ನೀವು ಉಪ್ಪಲ್ಲಿ ನೆನೆಯಕ್ಕಿರ್ತೀರಲ್ಲ ಈರುಳ್ಳಿಕಾಯಿ, ಅದರಲ್ಲಿ ರಸ ಬಿಟ್ಕೊಂಡಿರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ. ಇಲ್ಲಿ ಒಂದು ಬಾಣಲೆಯಲ್ಲಿ ಸಾಸಿವೆ ಹಾಕಿದ್ದೀನಿ. ಒಗ್ಗರಣೆ ಹಾಕ್ತಾ ಇರೋದು. ಒಗ್ಗರಣೆಯಲ್ಲಿ ಸಾಸಿವೆ ಸಿಡಿದ್ಮೇಲೆ ನಾವು ರುಬ್ಬಿರುವಂತಹ ಮಸಾಲ ಏನಿರುತ್ತಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ ಹಾಕಿರೋದು, ಅದನ್ನು ಹಾಕ್ಬಿಡೋಣ. ಸೊ ಅದನ್ನು ಹಾಕಿದಾಗ ಫುಲ್ಲು ಲೋ ಫ್ಲೇಮಲ್ಲಿರಬೇಕು, ಹೈ ಫ್ಲೇಮಲ್ಲಿ ಇರಬಾರ್ದು. ಮತ್ತು ಈ ಪ್ರೋಸೆಸ್ಸು ಜಾಸ್ತಿ ಎಣ್ಣೆಲಿ ಉರಿಯೋದು ಹಾಗೆಲ್ಲ ಆಗಬಾರ್ದು. ಹಿರಳಿಕಾಯಿ ಏನಿರುತ್ತಲ್ಲ, ಹಿರಳಿಕಾಯಿನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಆವಾಗ ನಮ್ಮ ಸೂಪರ್ ಟೇಸ್ಟಿ ಉಪ್ಪಿನಕಾಯಿ ರೆಡಿ. ಮತ್ತೆ ಸಿಗುವ, ಆಯಿತಾ? ಬಾಯ್.